ಸೊ ಈಗ ನಾವು ನೋಡ್ತಾ ಇರೋದು 2024-25 ಅಂದು ಪ್ರಾವಿಷನಲ್ ಫೀ ಸ್ಟ್ರಕ್ಚರ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿನವರು ರಿಲೀಸ್ ಮಾಡಿರುವಂಥದ್ದು ಆಗಿರುತ್ತೆ. ಓಕೆ, ಸೊ ಇಲ್ಲಿ ಕೊಟ್ಟಿರುವಂಥ ಫೀ ಸ್ಟ್ರಕ್ಚರ್ ಲಾಸ್ಟ್ ಇಯರ್ದಾಗಿರುತ್ತೆ. ಸೊ ಈ ಇಯರ್ ಒಂದು ಸ್ವಲ್ಪ ಅಪ್ರಾಕ್ಸಿಮೇಟ್ ಆಗಿ ಒಂದು ಸ್ವಲ್ಪ ಜಾಸ್ತಿ ಇದ್ದೇ ಇರುತ್ತೆ. ಈಗ ನಾವು ನೋಡೋಣ ಫಸ್ಟ್ ಕಾಲಮ್ನಲ್ಲಿ ನೋಡೋಣ. ಈ ಫಸ್ಟ್ ಕಾಲಮ್ನಲ್ಲಿ ಯಾವ್ಯಾವ ಕ್ಯಾಟಗರಿನವರು ಇನ್ಕ್ಲೂಡ್ ಆಗಿರ್ತಾರೆ ಅಂದರೆ ಜನರಲ್ ಮೆರಿಟ್ ಅವರು ಇರ್ತಾರೆ, 2A 2B 3A 3Bನವರು ಇರ್ತಾರೆ, ಮತ್ತು SC STನವರು ಅವರ ಆ್ಯನ್ಯುಯಲ್ ಇನ್ಕಮ್ 10 lakhs ಮೇಲಿರುವಂಥವರು ಕೂಡ ಇದಕ್ಕೆ ಸೇರ್ತಾರೆ. ಅದರ ಜೊತೆ ಕ್ಯಾಟಗರಿ 1ನವರು ಅವ್ರ ಆ್ಯನ್ಯುಯಲ್ ಇನ್ಕಮ್ 2.5 lakh ಮೇಲಿರೋರು ಕೂಡ ದ ಫಸ್ಟ್ ಕಾಲಮ್ನಲ್ಲಿರುವಂಥ ಸೆಕ್ಷನ್ಗೆ ಸೇರ್ತಾರೆ. ಸೊ ಇದರಲ್ಲಿ ನೀವು ನೋಡ್ಬೋದು. ಸೊ ಫಸ್ಟ್ ಕಾಲಮ್ನಲ್ಲಿರುವಂಥ ಕ್ಯಾಟಗರೀಸ್ ಯಾವುದು ಅದು ನಾನೀಗ ಹೇಳಿದ್ನು. ಅವ್ರಿಗೆ ಅಕಸ್ಮಾತ್ ಗೌರ್ಮೆಂಟ್ ಕಾಲೇಜಸಲ್ಲಿ ಸೀಟ್ ಸಿಕ್ಕಿದ್ರೆ ಅವರ ಕೋರ್ಸ್ ಫೀಸು ಒಂದು ವರ್ಷಕ್ಕೆ 42,866. ನಾನು ಮೊದಲೇ ಹೇಳಿದ ಹಾಗೆ ಇದು ಲಾಸ್ಟ್ ಇಯರ್ ಫೀ ಸ್ಟ್ರಕ್ಚರ್. ಸೊ ಈ ಇಯರ್ ಒಂದು ಸ್ವಲ್ಪ ಇನ್ಕ್ರಿಮೆಂಟ್ ಆಗುತ್ತೆ. ಸೊ ಈ ಇಯರ್ 45,000 ಅಂತ ನಾವು ಅಂದ್ಕೊಳ್ಳೋಣ. ಸೊ ಈ 45,000 ಒಂದು ವರ್ಷಕ್ಕೆ ನೀವು ಕಟ್ತಾ ಇರುವಂಥ ಕಾಲೇಜ್ ಫೀಸು. ಇದೇ ರೀತಿ ನೀವು 4 ವರ್ಷ ಕಟ್ಟಬೇಕಾಗಿ ಬರುತ್ತೆ. ಸೊ ಅಲಾಂಗ್ ವಿತ್ ದಿಸ್ 45,000 ನಿಮಗೆ ಪ್ರತಿ ವರ್ಷ ನಿಮ್ಮ ಎಕ್ಸ್ಟ್ರಾ ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ಹಾಸ್ಟೆಲ್ ಖರ್ಚಾಗಿರ್ಬೋದು, ನಿಮ್ಮ ಟೆಕ್ಸ್ಟ್ ಬುಕ್ಸು ನೋಟ್ಬುಕ್ಸ್ ಖರ್ಚಾಗಿರ್ಬೋದು, ಅದರ ಜೊತೆಗೆ ನಿಮಗೆ ಒಂದಷ್ಟು ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಆಗಿರ್ಬೋದು. ಸೊ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಎಲ್ಲ ನಾವು ಅಂದಾಜು ಮಿನಿಮಮ್ ಒಂದು 20,000 ಅಂತ ಅಂದ್ಕೊಂಡ್ರು ಪರ್ ಇಯರ್ ನಿಮಗೆ 45,000 ಪ್ಲಸ್ 20,000 65,000 ಅಂತೂ ಮಿನಿಮಮ್ ನೀವು ಪ್ರತಿ ವರ್ಷ ಕಟ್ಟಬೇಕಾಗಿ ಬರುತ್ತೆ. ಇನ್ನು ಫಸ್ಟ್ ಕಾಲಮ್ನಲ್ಲೇ ಇದ್ದೀವಿ. ಸೊ ನೀವು ಈ ಕ್ಯಾಟಗರೀಸ್ಗೆ ಸೇರಿ ಅಂದರೆ GM 2A 2B 3A 3B SC ST ಇನ್ಕಮ್ ಅಬೌವ್ 10 lakh ಆ್ಯಂಡ್ ಕ್ಯಾಟಗರಿ 1 ಇನ್ಕಮ್ ಅಬೌವ್ 2.5 lakhನಲ್ಲಿ ಇದ್ದು ಏಡೆಡ್ ಕಾಲೇಜಸಲ್ಲಿ ನೀವು ತೊಗೊಂಡ್ರಿ. ಇಲ್ಲಿ ಕೂಡ ಲಾಸ್ಟ್ ಇಯರ್ ಪ್ರಕಾರ ನಿಮ್ಮ ಫೀಸ್ 42,866 ಇರುತ್ತೆ. ಅಂದಾಜು ಈ ವರ್ಷವೂ ಇದು 45,000 ಆಗಬಹುದು. ಅದ್ರ ಜೊತೆ ನಿಮ್ಮ ಎಕ್ಸ್ಟ್ರಾ ಖರ್ಚಸ್ ಬಂದೇ ಬರುತ್ತೆ ಎವ್ರಿ ಇಯರ್. ಸೊ ಮೂವಿಂಗ್ ಆನ್ ಟು ದ ಥರ್ಡ್ ಸೆಕ್ಷನ್. ಅಕಸ್ಮಾತ್ ನೀವು ಈ ಕ್ಯಾಟಗರೀಸ್ಗೆ ಸೇರಿ ನಿಮಗೆ UVCE ಅಂದರೆ ಇದು ಕರ್ನಾಟಕದ ಒಂದು ಓಲ್ಡೆಸ್ಟ್ ಕಾಲೇಜ್, ಈ ಕಾಲೇಜಲ್ಲಿ ನಿಮಗೆ ಸೀಟ್ ಸಿಕ್ಕಿದ್ರೆ ನಿಮ್ಮ ಫೀಸ್ ಲಾಸ್ಟ್ ಇಯರ್ ಪ್ರಕಾರ 48,000 ಇರುತ್ತೆ. ಈ ಇಯರ್ ಒಂದು 5,000 ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ, 53,000 ಪರ್ ಇಯರ್ ಅಲಾಂಗ್ ವಿತ್ ಯುವರ್ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಆಗುತ್ತೆ. ನೆಕ್ಸ್ಟ್ ಟೈಪ್ 1. ಇಲ್ಲಿ ಅನ್ಏಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಮತ್ತು ಅನ್ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್. ಇಲ್ಲಿ ನಿಮ್ಗೆ ಏನಾದರೂ ಸೀಟ್ ಸಿಕ್ಕಿದ್ರೆ ನಿಮಗೆ ಲಾಸ್ಟ್ ಇಯರ್ ಪ್ರಕಾರ ಈ ಫೀಸ್ ಸ್ಟ್ರಕ್ಚರ್ ಇಲ್ಲಿ ತೋರಿಸಿದ್ರೆ 1,07,495 rupees. ಇದಕ್ಕೆ ಒಂದು 5,000 ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ಈ ಇಯರ್ದು. ಅದರ ಜೊತೆ ನಿಮ್ಮ ಎಕ್ಸ್ಟ್ರಾ ಖರ್ಚುಗಳು ಪ್ರತಿ ವರ್ಷ ಬರುತ್ತೆ. ಸೊ ಅಂದಾಜು ಒಂದು ವರ್ಷಕ್ಕೆ ಇದರಲ್ಲಿ 1,35,000-40,000 ನಿಮ್ಮ ಖರ್ಚು ಆಗಿರಬಹುದು ಅಂತ ನಾವು ಹೇಳಬಹುದು. ನೆಕ್ಸ್ಟ್ ಟೈಪ್ 2. ಇದರಲ್ಲಿ ಅನ್ಏಡೆಡ್ ಕಾಲೇಜಸ್ ವಿಚ್ ಇನ್ಕ್ಲೂಡ್ಸ್ ಮೈನಾರಿಟೀಸ್ ಮತ್ತು ಅನ್ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್ ಇನ್ಕ್ಲೂಡ್ ಆಗುತ್ತೆ. ಇದರಲ್ಲಿ ನಿಮಗೆ ಸೀಟ್ ಸಿಕ್ಕಿದ್ರೆ ಲಾಸ್ಟ್ ಇಯರ್ ಪ್ರಕಾರ 1,15,956 ಪ್ರತಿ ವರ್ಷ ಫೀಸ್ ಕಟ್ಟಬೇಕಾಗಿ ಬರ್ತಾ ಇತ್ತು. ಈ ವರ್ಷ 1,20,956 ಅಂತ ಅಂದ್ಕೊಳ್ಳೋಣ, ಪ್ಲಸ್ ಯುವರ್ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್. ಸೊ ಇದರಲ್ಲಿ ಪ್ರತಿ ವರ್ಷ ಅಂದಾಜು ನಿಮಗೆ 1,40,000 ತನಕ ಬರಬಹುದು. ನಿಮಗೆ ಡೀಮ್ಡ್ ಅಥವಾ ಪ್ರೈವೇಟ್ ಯೂನಿವರ್ಸಿಟೀಸಲ್ಲಿ ಸೀಟ್ ಸಿಕ್ಕಿದ್ರೆ ಲಾಸ್ಟ್ ಇಯರ್ ಪ್ರಕಾರ ನಿಮ್ಮ ಫೀಸ್ 1,07,495 ಆಗಿದೆ. ಈ ಇಯರ್ ಒಂದು 5,000 ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳೋಣ. ಸೊ 1,12,495 ಪ್ಲಸ್ ನಿಮ್ಮ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಸೊ ಇದರಲ್ಲೂ ಕೂಡ ಅಂದಾಜು ನಿಮಗೆ ಮಿನಿಮಮ್ ಅಂದ್ರೂ 1,20,000 ಪ್ರತಿ ವರ್ಷ ಫೀಸ್ ಬರುತ್ತೆ. ನೀವೊಂದು ವಿಷಯ ಇಲ್ಲಿ ಗಮನ ಇಟ್ಕೊಳ್ಬೇಕು, ಪ್ರತಿ ಸೆಕ್ಷನ್ಗೂ ನಾನು ಫೀಸ್ ಜಸ್ಟ್ 5,000 ಅಂತ ಹೈಕ್ ಮಾಡಿ ನಿಮಗೆ ಅಂದಾಜು ಹೇಳ್ತಾ ಇದ್ದೀನಿ, ಅಪ್ರಾಕ್ಸಿಮೇಟ್ ಅಮೌಂಟ್. ಇದು 5,000ಗಿಂತ ಕಮ್ಮಿ ಕೂಡ ಆಗಿರಬಹುದು ಅಥವಾ 5,000ಗಿಂತ ಜಾಸ್ತಿ ಕೂಡ ಆಗಿರಬಹುದು. ಸೊ ಇಟ್ ಈಸ್ ಜಸ್ಟ್ ಅನ್ ಅಪ್ರಾಕ್ಸಿಮೇಟ್. ನೆಕ್ಸ್ಟ್ ಸೆಕ್ಷನ್ ಬಂದು SNQ ಕೋಟಾ ಅಂತ. ಈ ಸೆಕ್ಷನ್ನಲ್ಲಿ ಸೀಟ್ಸ್ ಅಲಾಟ್ ಮಾಡ್ತಾ ಇರೋರು KEA ಅಥಾರಿಟಿನವರೇ ಆಗಿರ್ತಾರೆ. ಸೊ ಪ್ರತಿ ಕಾಲೇಜ್ಗೂ SNQ ಕೋಟಾ ಅಂತ 5% ಆಫ್ ಸೀಟ್ಸ್ ಅವರೇ ಬ್ಲಾಕ್ ಮಾಡ್ಕೊಂಡಿರ್ತಾರೆ. ನಿಮ್ಮ ರ್ಯಾಂಕಿಂಗ್ ಪ್ರಕಾರ ನಿಮಗೆ SNQ ಕೋಟಾನಲ್ಲಿ ಸೀಟ್ಸ್ KEAನವರು ಅಲಾಟ್ ಮಾಡ್ತಾರೆ. ಓಕೆ, ಇದರಲ್ಲಿ ಅಕಸ್ಮಾತ್ ನಿಮಗೆ ಸೀಟ್ ಸಿಕ್ಕಿದ್ರೆ ಅದು ನಿಮ್ಮ ಅದೃಷ್ಟ ಅಂತಲೇ ಹೇಳ್ಕೊಳ್ಬಹುದು. ಸೊ ಇದರಲ್ಲಿ ನಿಮಗೆ ಜನರಲ್ ಮೆರಿಟಾ 2Aನ 2Bನ 3Aನ 3Bನ ಅಥವಾ ನೀವು ಯಾವುದೇ ಕ್ಯಾಟಗರಿಗೆ ಬಿಲಾಂಗ್ ಮಾಡ್ತೀರಾ ಇದು ಯಾವುದು ಅವರು
ಪರಿಗಣಿಸೋದಿಲ್ಲ. ಅವ್ರು ಏನು ನೋಡ್ತಾರೆ ಅಂದರೆ ನಿಮ್ಮ ಮಾರ್ಕ್ಸ್ ನೋಡ್ತಾರೆ, ನಿಮ್ಮ ರ್ಯಾಂಕಿಂಗ್ ನೋಡ್ತಾರೆ. ನಿಮ್ಮ ರ್ಯಾಂಕಿಂಗ್ ಪ್ರಕಾರ ಪ್ರತಿ ಕಾಲೇಜಲ್ಲೂ KEAನವ್ರಿಗೆ 5% ಸೀಟ್ಸ್ ಅವರ ಕೈನಲ್ಲಿರುತ್ತೆ. ಸೊ ಅವರು ನಿಮ್ಮ ಹೆಸರನ್ನು ಆ ಕಾಲೇಜ್ಗೆ ಅಲಾಟ್ ಮಾಡ್ತಾರೆ ಇನ್ ಕೇಸ್ ಇಫ್ ಯು ಹ್ಯಾವ್ ಸ್ಕೋರ್ಡ್ ವೆರಿ ವೆಲ್. ಸೊ ಇದರಲ್ಲಿ ಅಕಸ್ಮಾತ್ ನಿಮಗೆ ಸೀಟ್ ಸಿಕ್ಕಿದ್ರೆ ನೋಡಿ, ಫೀಸ್ ಸ್ಟ್ರಕ್ಚರ್ಸ್ ಈ ಥರ ಇದೆ. ಲಾಸ್ಟ್ ಇಯರ್ದು ಗೌರ್ಮೆಂಟ್ ಕಾಲೇಜಸಲ್ಲಿ ಬರೀ 21,360 ಇದೆ. ಪ್ರತಿ ವರ್ಷ 4 ವರ್ಷನ ನೀವು 21,360 ರೂಪಾಯಿ ಕಟ್ಟಬೇಕಾಗಿ ಬರುತ್ತೆ. ಅಲಾಂಗ್ ವಿತ್ ದಟ್ ನಿಮ್ಮ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಸೊ ಸೇಮ್ ಫೀಸ್ ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸಲ್ಲೂ ಅಷ್ಟೇ ಫೀಸ್ ಇದೆ, UVCE ಕಾಲೇಜಲ್ಲೂ ಅಷ್ಟೇ ಫೀಸ್ ಇದೆ. ಸೊ ಇನ್ನೊಂದು ನಕ್ಕಲ್ಲಿ ಇದು ಲಾಸ್ಟ್ ಇಯರ್ ಫೀಸ್, ಈ ಇಯರ್ ಒಂದು ಸ್ವಲ್ಪ ಹೈಕ್ ಆಗುತ್ತೆ. ಸೊ ಟೈಪ್ 1 ಮತ್ತು ಟೈಪ್ 2 ಕಾಲೇಜಸಲ್ಲಿ ನಿಮಗೆ SNQ ಕೋಟಾನಲ್ಲಿ ಸೀಟ್ ಸಿಕ್ಕಿದ್ರೆ ಎವ್ರಿ ಇಯರ್ ಲಾಸ್ಟ್ ಇಯರ್ ಪ್ರಕಾರ ನಿಮ್ಮ ಫೀಸ್ ಸ್ಟ್ರಕ್ಚರ್ 31,360 ಪ್ಲಸ್ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಈ ವರ್ಷ ಒಂದು ಸ್ವಲ್ಪ ಹೈಕ್ ಇರುತ್ತೆ. ಮತ್ತು SNQ ಕೋಟಾ ಡೀಮ್ಡ್ ಅಥವಾ ಪ್ರೈವೇಟ್ ಯೂನಿವರ್ಸಿಟೀಸಲ್ಲಿ ಆ ಕೋಟಾ ಇರೋದಿಲ್ಲ. ನೆಕ್ಸ್ಟ್ ಕ್ಯಾಟಗರಿಗೆ ಹೋಗೋಣ. SC ST ಕ್ಯಾಟಗರಿ ಬರುತ್ತೆ. ಸೊ ಈ ಕ್ಯಾಟಗರಿನಲ್ಲಿ ನಿಮ್ಮ ಆ್ಯನ್ಯಲ್ ಇನ್ಕಮ್ 2.5 ಲಕ್ಷದ ತನಕ ಹಿಡಿದು 10 ಲಕ್ಷದ ಒಳಗಿದ್ರೆ ನಿಮಗೆ SC ಮತ್ತು ST ನಲ್ಲಿ ಸೀಟ್ಸ್ ಅಲಾಟ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಪ್ರತಿ ವರ್ಷ ನಿಮ್ಮ ಫೀಸ್ ಯಾವುದೇ ಕಾಲೇಜಿಗೆ ಸೇರಿಕೊಂಡ್ರು ಬರೀ 750 ರೂಪೀಸ್ ಇರುತ್ತೆ. ಅದ್ರ ಜೊತೆ ನಿಮ್ಮ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಆಗಿರುತ್ತೆ. ನೆಕ್ಸ್ಟು ಕ್ಯಾಟಗರಿ 1 ಸೇರಿರೋರು ಅವರ ಆ್ಯನ್ಯುಯಲ್ ಇನ್ಕಮ್ 2.5 ಲಕ್ಷದ ತನಕ ಇರೋಂಥವ್ರಿಗೆ ಫೀಸ್ ಸ್ಟ್ರಕ್ಚರ್ ಹೇಗಿದೆ ಅಂತ ನೋಡೋಣ. ಗೌರ್ಮೆಂಟ್ ಕಾಲೇಜಸ್, ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್ ಮತ್ತು UVCEನಲ್ಲಿ ಫೀಸ್ ಸ್ಟ್ರಕ್ಚರ್ 21,360 ರೂಪಾಯಿ ಇದೆ. ಈ ವರ್ಷ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಅದ್ರ ಜೊತೆ ನಿಮ್ಮ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಬರುತ್ತೆ ಇದರಲ್ಲಿ. ನೆಕ್ಸ್ಟು ಟೈಪ್ 1 ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರೆ ನಿಮ್ಮ ಲಾಸ್ಟ್ ಇಯರ್ ಫೀಸ್ 85,989 ಇದೆ. ಈ ಇಯರ್ ಒಂದು 90,000 ಪ್ಲಸ್ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಆಗಬಹುದು ಒಂದು ವರ್ಷಕ್ಕೆ. ಟೈಪ್ 2 ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರೆ ಈ ವರ್ಷ ಅಂದಾಜು ನಿಮ್ಮ ಫೀಸ್ 1 ಲ್ಯಾಕ್ ಆಗಿರುತ್ತೆ. ಅದರ ಜೊತೆ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಬರುತ್ತೆ. ಸೊ ಡೀಮ್ಡ್ ಅಥವಾ ಪ್ರೈವೇಟ್ ಯೂನಿವರ್ಸಿಟೀಸಲ್ಲಿ ನಿಮಗೆ ಸೀಟ್ ಸಿಕ್ಕಿದ್ರೆ ಈ ವರ್ಷ ಅಂದಾಜು ಒಂದು 90,000 ಫೀಸ್ ಸ್ಟ್ರಕ್ಚರ್ ಇರ್ಬೋದು ಪ್ಲಸ್ ಯೋರ್ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.